ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನಂದರೆ ತಿರುಪತಿಗೆ ಹೇಗೆ ಹೋಗಬೇಕು ಮತ್ತು ತಿರುಪತಿಯಿಂದ ತಿರುಮಲೆಗೆ ಹೇಗೆ ಹೋಗಬೇಕು ಅದರ ಪ್ರೊಸೀಜರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಮುಂದೆ ಹೋಗೋರಿಗೆ ಯೂಸ್ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಒಂದು ವಿಡಿಯೋ ಕ್ಲಿಪ್ ಮಾಡಿದ್ದೀವಿ, ಅದನ್ನು ನೋಡ್ಕೊಂಡು ಬನ್ನಿ. ಟ್ರೈನಿಂದ ಇಳಿದ ತಕ್ಷಣ ರೈಲ್ವೆ ಸ್ಟೇಷನ್ ಹಿಂದ್ಗಡೆ ವಿಷ್ಣು ಸದನ್ ಅಂತಿದೆ, ಅಲ್ಲಿ ಹೋಗಿ ಟೋಕನ್ ತೊಗೋಬೇಕು. ಟೋಕನ್ ತೊಗೊಂಡ ತಕ್ಷಣ ಆಮೇಲೆ ನೀವು ಬಸ್ಸಿಗೆ ಹೋಗ್ತೀನಿ ಅಂದರೆ 110 ಇದೆ, ಆಟೋನ ಹೋಗ್ತೀನಿ ಅಂದರೆ 120 ಇದೆ, ಇಲ್ಲ ನಡಿಗೆ ಹೋಗ್ತೀನಿ ಅಂದರೆ ಅರಪಲ್ಲಿಗೆ ಬರಬೇಕು. ಅಲ್ಲಿ ನಿಮ್ಮ ಲಗೇಜ್ನ ಕೊಡಬೇಕು. ಅವರೇ ನಿಮ್ಮ ಲಗೇಜ್ನ ತಿರುಮಲೆವರೆಗೂ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ನಿಮ್ಗೊಂದು ಚೀಟಿ ಕೊಡ್ತಾರೆ, ಆ ಚೀಟಿನ ತೊಗೋಬೇಕು. ವಾಕೇಬಲ್ ಹೋಗ್ಬೇಕಂದ್ರೆ 9 ಕಿಲೋಮೀಟರು, ಗಾಡಿ ಹೋಗ್ಬೇಕಂದ್ರೆ 25 ಕಿಲೋಮೀಟರ್ ಇರುತ್ತೆ. ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ. ಹೀಗೆ ನಡ್ಕೊಂಡು ಹೋದ್ರೆ ಮೊದಲಿಗೆ ಸ್ಟೇರ್ಸ್ನ ಏರಿದ್ವಿ. ಇಲ್ಲಿ ನೋಡ್ಬೋದು ನಿಮಗೆ ಹೆಂಗೈತೆ ಹಳೆ ಕಾಲದ್ದು. ಇಲ್ಲಿ ಹಲವಾರು ಪ್ರಾಣಿಗಳನ್ನು ನಾವು ನೋಡ್ಬೋದು. ಹೋಗ್ತಾ ಮೊದಲಿಗೆ ಇಲ್ಲಿ ದೇವರುಗಳು, ಇಲ್ಲಿ ಹಳೆ ಕಾಲದ ಶಿಲ್ಪಕಲೆ ಭಾಳ ಇದೆ. ಇಲ್ಲಿ ನೋಡೋಕೆ ಹೋದರೆ ನಿಮ್ಗೆ ಸಖತ್ತಾಗಿರುತ್ತೆ. ಹೆಂಗಂದರೆ ಒಂಥರ ಮಜಾನೇ ಬೇರೆ. 9 ಕಿಲೋಮೀಟ್ರ್ ನಡ್ಕೊಂಡು ಅವರೆಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ಬೋದಪ್ಪ. ಒಂಥರ ಸಖತ್ತು. ಇಲ್ಲಿ ಹರಿಕೆರೋರೆಲ್ಲ ದೀಪಗಳನ್ನು ಹಚ್ಚೋತ ಕರ್ಪೂರದಿಂದ ಹೋಗ್ತಾರೆ. ನಾವು ಹೀಗೆ ನಡ್ಕೊಂಡು ಹೋದ್ವಿ. ಒಂದು ಮಾಹಿತಿ ಏನಂದರೆ ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ನೀವು ಆದಷ್ಟು ಕ್ಯಾಶ್ನ ಇಟ್ಕೊಂಡು ಹೋದರೆ ಬೆಸ್ಟು. ನಡುವೆ ತಿನ್ನೋಕ್ಕೆಲ್ಲ ಇರುತ್ತೆ, ಅದು ವೀಡಿಯೋನ ನೀವು ನೋಡ್ಬೋದು ಮುಂದೆ. ಇಲ್ಲಿ ನೋಡಿ, ಸಾಂಪ್ರದಾಯಿಕ ಬಂದಿರೋ ರೂಲ್ಸ್ಗಳ ಪ್ರಕಾರ ಎಲ್ಲರ ಕಲ್ಲೆಲ್ಲನ ಏರಿಸಿರ್ತಾರೆ. ಕೆತ್ತನೆಗಳು, ಶಿಲ್ಪ ಇದೆ. ಹೀಗೆ ಭಾಳ ನೀವು ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನೀವು ಎಂಜಾಯ್ಮೆಂಟ್ ಮಾಡ್ಬೋದು. 9 ಕಿಲೋಮೀಟ್ರ್ ಹೇಗೆ ನಡೆದ್ವಿ ಅನ್ನೋದೇ ಗೊತ್ತಾಗಲ್ಲ ನಿಮಗೆ. ಈ ವಿಡಿಯೋ ನಿಮಗೆ ಭಾಳ ಉಪಯೋಗ ಆಗುತ್ತೆ. ಮುಂದೆ ನೋಡ್ತಾ ಹೀಗೆ ನಡ್ಕೊಂಡು ಹೋದ್ವಿ. ಅಲ್ಲಿ ನಾವು ಭಾಳ ಇಷ್ಟು ನಡ್ಕೊಂಡು ಹೋದ್ವಿ. ಆಯ್ಸಾಯಿತು. ಇಲ್ಲಿ ನೋಡಿ ಸಂಖ್ಯೆ ಕಾಣ್ತೈತೆ. ಅಲ್ಲಿ ಹೀಗೆ ನಡ್ಕೊಂಡು ಹೋದ್ವಿ. ಸಖತ್ತು ಟಯರ್ಡ್ ಆಗುತ್ತೆ. ಇಲ್ಲಿ ಮಾತ್ರ ದುಡ್ಡು ಬೆಲೆ ಹೆಂಗಿರುತ್ತೆ ಅಂದರೆ, ನೀವು ಕೆಳಗಡೆ ಒಂದು ಡ್ರಿಂಕ್ಸ್ ತೊಗೊಳ್ಬೇಕಂದ್ರೆ ಮಿನಿಮಮ್ 50 ರೂಪಾಯಿ ಕೊಡಲೇಬೇಕು. ಇದು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಆಗಿತ್ತು. ನೋಡಿ ಶಿಲ್ಪಕಲೆ ಹಳೆಯದು. ನಾವಂತೂ ಓವರಾಲ್ 4-5 ಸತಿ ಕೂತ್ಕೊಂಡು ಬಿಟ್ಟಿದ್ದೀವಿ. ಫುಲ್ ಸ್ಟ್ರೆಂತು ಎಲ್ಲ ಲೂಸ್ ಆಗಿತ್ತಪ್ಪ. ಹಿಂಗೆ ನಡ್ಕೊಂಡು ಹೋದ್ವಿ. ಹೇಗೋ ಮುಗೀತು. ನೋಡ್ಬೋದು ವೀಡಿಯೋದಲ್ಲಿ ನೀವು ಎಷ್ಟು ಸ್ಟೇರ್ಸ್ನ ದಾಟಿದ್ದೀರಾ, ಇನ್ನೂ ಎಷ್ಟು ಸ್ಟೇರ್ಸ್ ಇದೆ ಅಂತಿದ್ರೆಲ್ಲ ನೋಡ್ಬೋದು. ಹೀಗೆ ನೋಡಿದಾಗ ನೋಡಿ, ಇಲ್ಲಿ ಜಿಂಕೆಗಳು ಕಾಣ್ತು. ವೀಡಿಯೋ ಮಾಡಿದ್ವಿ ಜಿಂಕೆ ಹೆಂಗಿದೆ ಅಂತ ನೋಡಿ. ಒಂದು ಸತಿ ಸಮೀಪ ಬರುತ್ತೆ. ನೀವು ನಿಮ್ಮಲ್ಲಿರೋ ಆಹಾರನ ತಿನ್ನಿಸ್ಬೋದಾದರೆ ಅಲ್ಲಿ ಬರೆದಿರ್ತಾರೆ ಯಾರು ಫೀಡ್ ಮಾಡಬಾರ್ದು ಅಂತ. ಅದಕ್ಕೆ ನಾವು ಏನೂ ಮಾಡೋಕ್ಕೆ ಹೋಗಿಲ್ಲ. ನೋಡಿ ಜಿಂಕೆ ನೋಡಿ ಹೆಂಗೈತೆ. ನಡ್ಕೊಂಡು ಸಕ್ಕತ್ತಿತ್ತು. ಆಮೇಲೆ ಟಯರ್ಡ್ ಆಗಿತ್ತು, ಸ್ವಲ್ಪ ನಿಂತಿದ್ವಿ. ಹಂಗೆ ನಡ್ಕೊಂಡು ಹೋಗ್ಬೇಕಂತ ಮತ್ತೆ ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು 500 ಮೆಟ್ಲಿಗೆ ಅಷ್ಟೇ ಆಗಿತ್ತು. 3050 ಇತ್ತು. ನಡ್ಕೊಂಡು ಹಿಂಗೆ ಹೋದ್ವಪ್ಪ. ಎಷ್ಟು ಮಜಾ ಬರುತ್ತಂದರೆ, ನೀವು ಬರುವಾಗ ಟ್ರಾವೆಲ್ ಮಾಡ್ಕೊಂಡು ಬರ್ಬೋದು. ಹೋಗುವಾಗಂತೂ ನೋಡಿ, ಇಲ್ಲಿ ಟಯರ್ಡ್ ಆಗಿರೋರು ಹೆಂಗಾಗಿದ್ದಾರೆ. ಅಂತೂ ಇಂತೂ 2000 ಮೆಟ್ಲನ್ನ ರೀಲ್ ಫೋಟೋ ತೊಗೊಳ್ತೆ ಅಂದರೆ ಫೋಟೋ ತೊಗೊಳ್ಬೋದು. ಇಲ್ಲಿ ನೋಡಿ ಫೋಕಸ್ ಮಾಡಿ, ಇಲ್ಲೊಂದು ಹುಡುಗಿ ಫೋಟೋ ಹೆಂಗಿದೆ. ನಾವು ಆ ಹುಡುಗಿ ಫೋಟೋಗೆ ಫೋಕಸ್ ಮಾಡೋದು, ಟೈಮ್ ಪಾಸಲ್ಲಿ ಮಾಡಬೇಕಲ್ಲ. ಹಾಗೆ ನಡ್ಕೊಂಡು ಬಂದು ತಿನ್ನೋಕೆ ನೋಡಿ. ಇದು ನಿಮ್ಗಂದರೆ ಅರ್ಧ ದಾರಿ ಆದಮೇಲೆ ನಿಮ್ಗೆ ಫುಡ್ ಸ್ಟ್ರೀಟ್ ಸಿಗುತ್ತೆ. ಇಲ್ಲಿ ಊಟ ಮಾಡ್ಬೋದು, ಅವರೇ ಕರೀತಾರೆ. ಆದರೆ ದುಡ್ಡು ಮಾತ್ರ ಜಾಸ್ತಿ ಇರುತ್ತೆ. ಮೊದಲಿಗೆ ರಿಕವರ್ ಇಟ್ಕೊಂಡು ಹೋಗಿ ಮತ್ತು ಹೀಗೆ ನಡ್ಕೊಂಡು ಹೋದ್ವಿ. ಮೊದಲು ಸ್ಟೇರ್ಸ್ ಎಲ್ಲ ಎಲಿವೇಷನಲ್ಲಿದ್ದರೆ ಆಮೇಲೆ ಫ್ಲ್ಯಾಟ್ ಆಗಿ ಇಟ್ಟಿರ್ತಾರೆ. ನೋಡಿ ಫ್ರೂಟ್ಸ್ ಎಲ್ಲ ಇರುತ್ತೆ, ಸಲಾಡ್ಸು, ಚುಡುವ ಎಲ್ಲ ಇರುತ್ತೆ. ಪಾನಿಪುರಿ ಬೇಕಂದರೆ ಪಾನಿಪುರಿ ತಿನ್ಬೋದು. ಆದರೆ ನಿಮ್ಗೆ ಜಾಸ್ತಿ ತಿಂದರೆ ಟಯರ್ಡ್ ಆಗುತ್ತೆ. ಮತ್ತು ಜಿಂಕೆ ಬಂದರೆ ಜಿಂಕೆನ ವೀಡಿಯೋ ಮಾಡ್ಕೊಂಡ್ವಿ. ಇವಾಗ ಮುಂದೆ ನಡ್ಕೊಂಡು ಎಲ್ಲರೂ ಮಾಡ್ತಿದ್ರು ವೀಡಿಯೋ. ಮುಂದೆ ಹಿಂಗೆ ನಡ್ಕೊಂಡು ಹೋದ್ವಿ. ನಡುವೆ ಆಂಜನೇಯ ದೇವಸ್ಥಾನ ಬರುತ್ತೆ. ಇಲ್ಲಿ ಎಲ್ಲರೂ ಭಕ್ತಾದಿಗಳು ಅವ್ರವ್ರ ಭಕ್ತಿನ ತೋರಿಸ್ಕೊಂಡಿರ್ತಾರೆ. ಆಮೇಲೆ ನಡ್ಕೊಂಡು ಹೋದ್ವಿ. ನಮಗೆ ಇದು ಕನ್ನಡತನ ನೋಡೋಣ ಅಂತ ಕನ್ನಡತನ ನೋಡ್ಕೊಂಡ್ವಿ. ಹಂಗೆ ಮುಂದೆ ಹೋದ್ವಿ. ನಮ್ಗೆ ಇಷ್ಟ ಆಗಲಿಲ್ಲ. ನೋಡ್ತಾ ಇರ್ಬೋದು, ಸಖತ್ತಾಗಿರುತ್ತೆ. ಲಿಯೋಪಾರ್ಡ್ಸ್ ಇರುತ್ತಂತೆ, ಆದರೆ ನಮ್ಗೆ ಕಾಣಲಿಲ್ಲ. ಒಂದು ಹೀಗೆ ನಡ್ಕೊಂಡು ಹೋದವಪ್ಪ. ಅಂಕಲ್ ಆಂಟಿ ಎಲ್ಲ ನಡ್ಕೊಂಡು ಹೋಗ್ತಿದ್ರು.
ಹೀಗೆ ನಡ್ಕೊಂಡು ಹೋಗೋ ನಮ್ಗೆ ಹಾವು ಕಾಣ್ತು. ಅದೇನು ನಮ್ದು ಒಳ್ಳೆಯದೇನೋ ಗೊತ್ತಿಲ್ಲ, ನನಗೇನು ಮಾಡಲಿಲ್ಲ. ನೋಡಿದ್ವಿ, ಮಜಾ ತೊಗೊಂಡ್ವಿ. ತನಗೆ ತಾನೇ ಬಂತು, ತನಗೆ ತಾನೇ ಹೋಗ್ತಾ ಇತ್ತು. ಆಮೇಲೆ ಇಲ್ಲಿ ನೋಡಿ, ಡ್ರಿಂಕ್ಸ್ಗೆ ಐಸ್ ಕ್ರೀಮ್ ಬೇಕಂದರೆ ಎಲ್ಲ ಇರುತ್ತೆ, ಆದರೆ ರೇಟ್ ಎಲ್ಲ ಜಾಸ್ತಿ ಇರುತ್ತೆ. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾರೆ. ನಾವು ದೊಡ್ಡವರಾಗಿ ನಾವು ನಡ್ಕೊಂಡು ಹೋಗಿಲ್ಲ, ಹಿಂಗೆ ಅದಕ್ಕೆ ನಡ್ಕೊಂಡು ಹೋಗಿ ಫೈನಲಿ ರೋಡ್ ಇರುತ್ತೆ. ರೋಡ್ ಹತ್ರ ಬಂದು ಇಳ್ಕೊಂಡು ಇಲ್ಲಿ ನೋಡಿ ಮಂಗ ಸಖತ್ ಮಜಾ ಬರುತ್ತಪ್ಪ ನೀವು ನಡ್ಕೊಂಡು ಹೋದರೆ. ಸೈಡಲ್ಲಿ ರೋಡ್ಗೆ ನಿಮ್ಗೆ ಕಾಲ್ಗೆ ಏನೂ ಆಗಬಾರ್ದು ಅಂತ ಮ್ಯಾಟ್ ಹಾಕಿರ್ತಾರೆ. ಆಮೇಲೆ ನೀರು ಮತ್ತು ಇಲ್ಲಿ ನೋಡಿ ಚಿಕ್ಕ ಮಕ್ಕಳನ್ನ ಅವ್ರ ತಂದೆ ಹೆಂಗೆ ಎತ್ಕೊಂಡು ಹೋಗ್ತವ್ರೆ. ಮಜಾ ಬರುತ್ತೆ. ನೀವು ಮೊದಲು ಟ್ರಾವೆಲ್ ಮಾಡ್ಕೊಂಡು ಹೋಗಿ, ಇದೇ ಸಖತ್ತು. ಆಮೇಲೆ ಇಲ್ಲಾದಮೇಲೆ ಇದು ಫೈನಲಿ ನಾವು ಒಂದು 75% ಮುಗಿಸ್ಕೊಂಡಿರ್ತೀವಿ. ಲಾಸ್ಟ್ 500 ಏನೋ ಉಳಿದಿರುತ್ತೆ. ಇದು 11 ಮೀಟ್ರನ್ನಾದರೂ ಮಂಡಿಯೂರು ಹೋಗ್ಬೇಕಂತಾರೆ. ನಮಗೇನು ಆಗಲಿಲ್ಲ, ಬೇರೆಯವ್ರು ಮಾಡ್ತಿದ್ರು, ಅದ್ರನ್ನ ವೀಡಿಯೋ ಮಾಡಿದ್ರು. ನೋಡಿ ಎಲ್ಲರೂ ಹೆಂಗೆ ಮಂಡಿಯೂರು ಹೋಗ್ತವೆ. ನಿಮಗೆ ಇಷ್ಟಾದ್ರೆ ಹೋಗ್ಬೋದು. ಇಲ್ಲಿ ನೋಡಿ ಕೋತಿ, ಇದನ್ನ ಏನಂತಾರೆ, ನಾವು ಕೋತಿ ಅಂದ್ವಿ, ನೀವೇನಂತೀರ ಅಂತ ಗೊತ್ತಿಲ್ಲ. ಹೋದ ತಕ್ಷಣ ಫೈನಲಿ ಇನ್ನು 50 ಸ್ಟೇರ್ಸ್ ಉಳಿದಿದ್ವು. ಇದೇ ಕೊನೆಯ ಸ್ಟೆಪ್ ನೋಡಿ. ಲಾಸ್ಟಿಗೆ ಎಲ್ಲರೂ ಮತ್ತೆ ಪೂಜೆ ಮಾಡಿ ಅನ್ನ ಪ್ರಸಾದ ಸಖತ್ತಾಗಿ ಊಟ ಇರುತ್ತೆ. ಊಟ ಇಲ್ಲಿ ಬಂದಮೇಲೆ ನೀವು ಊಟ ಚಿಂತೆನೇ ಬೇಡ. ನಡ್ಕೊಂಡೋಗಿ ತಲೆ ಕೊಡೋದಿತ್ತು, ತಲೆ ಕೊಟ್ಟರೆ ನಮಗೆ ದರ್ಶನವನ್ನು ಮಾಡ್ಕೊಂಡ್ವಿ. ಫೈನಲಿ ನೀವು ತಿರುಪತಿಯಲ್ಲೇ ಖರ್ಚು ಮಾಡೋದು, ತಿರುಪತಿಯಿಂದ ತಿರುಮಲವರೆಗೂ ಖರ್ಚಿರುತ್ತೆ. ಆಮೇಲೆ ಇಲ್ಲಿ ಬಿಸಿ ಬಿಸಿ ಊಟ, ಇಷ್ಟು ಸಂಭ್ರಮ ಅಂದರೆ ಇಷ್ಟು ಮಜಾ ಬರುತ್ತಂದರೆ ನೀವು ಅಂದ್ಕೊಂಡೇ ಇರಲಿಲ್ಲ. ನಾವು ಬೋಡ ಆಗಿದ್ವಿ, ಅಂದರೆ ಬೋಟದಲ್ಲಿ ಬರೋವರ ಅಂತ ಇಳಿಸ್ಕೊಂಡಿಲ್ಲ ಅಷ್ಟೇ. ಇಷ್ಟಪ್ಪ ಫೈನಲಿ ನೀವು ಒಳಗಡೆ ಹೋಗುವಾಗ ನಿಮಗೆ ಎಲ್ಲ ಚೆಕ್ ಮಾಡ್ತಾರೆ. ನಿಮ್ಮ ಫೋನ್ ಏನಿದ್ರೆ ತೊಗೊಂಡು ಅದಕ್ಕೆ ಒಂದು ಚೀಟಿ ಕೊಟ್ಟಿರ್ತಾರೆ. ಆ ಚೀಟಿನ ನೀವು ಹೋಗಿ ಅಲ್ಲಿ ನೀವು ಬ್ಯಾಗ್ ಮತ್ತು ಫೋನ್ನ ತೊಗೊಳ್ಬೋದು. ಇಷ್ಟ ಆಗಿತ್ತು, ನಮ್ಗೆ ಗೊತ್ತಿರೋ ಬಗ್ಗೆ ನಾವು ಹೇಳಿದ್ದೀವಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ.